ಗೋವಾದ ಅರ್ಪುರಾದ ನೈಟ್ ಕ್ಲಬ್ ಒಂದರಲ್ಲಿ ಬೆಂಕಿ ಅನಾಹುತಕ್ಕೆ 25 ಜೀವ ಬಲಿಯಾದ ಬೆನ್ನಿಗೆ ಪರಾರಿಯಾಗಿದ್ದ ಲೂಥ್ರಾ ಸಹೋದರನ್ನ ಥಾಯ್ಲೆಂಡ್ನಿಂದ ಹಿಡಿದು ತಂದ್ರು. 44ರ ಗೌರವ್ ಲೂಥ್ರಾ ಮತ್ತು 40ರ ಸೌರಭ್ ಲೂಥ್ರಾ ಅಕ್ರಮವಾಗಿ ಸರ್ಕಾರಿ ಜಾಗ ಹೊಡೆದು ನಡೆಸುತ್ತಿದ್ದ ಇರುಳು ಕೊಡಗದಲ್ಲಿ ಬೆಂಕಿ ಕಾಲುಶತಕ ಜೀವ ಬಲಿ ಪಡೆದಿತ್ತು. ಥಾಯ್ಲೆಂಡ್ ಸರ್ಕಾರವು ಭಾರತದ ಮನವಿಗೆ ಕೂಡಲೇ ಓಗೊಟ್ಟು ಆರೋಪಿಗಳನ್ನು ಒಪ್ಪಿಸಿತ್ತು. ತನಿಖಾಧಿಕಾರಿಗಳು 2 ಗಂಟೆಯಲ್ಲೇ ವಿಮಾನದಲ್ಲಿ ದಿಲ್ಲಿಗೆ ಕರೆತಂದು ಸ್ಥಳೀಯ ಕಾನೂನಿಗೆ ಕೈಗೆ ಒಪ್ಪಿಸಿದ್ರು. ಲೂಥ್ರಾ ಸಹೋದರರು ಅಲ್ಲಿಂದಲೇ ತಮ್ಮ ವಕೀಲರ ಮೂಲಕ ದಿಲ್ಲಿ ಕೋರ್ಟಿಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು. ಅದು ನಿರಾಕರಣೆಗೊಂಡಿತ್ತು. ಥಾಯ್ಲೆಂಡ್ ದೇಶವು ಕೂಡಲೇ ಗಡೀಪಾರು ಮಾಡಲು ಒಪ್ಪಿದ್ದರಿಂದ ಆರೋಪಿಗಳನ್ನು ವಾರದೊಪ್ಪತ್ತಿನಲ್ಲಿ ತರಲು ಸಾಧ್ಯವಾಗಿದೆ. ಆರೋಪಿಗಳು ಪುಕೆಟ್ನ ಒಂದು ಹೋಟೆಲ್ನಲ್ಲಿ ವಾರದಿಂದ ತಂಗಿದ್ರು. ಬಿರ್ಕ್ ಬೈ ರೋಮಿಯೋ ಲೇನ್ ನಡೆಸುತ್ತಿದ್ದ ಗೌರವ್ ಸೌರಭ್ರನ್ನ ದಿಲ್ಲಿ ಕೋರ್ಟಿಗೆ ಹಾಜರುಪಡಿಸಿದ್ದು ಪೊಲೀಸರು ತನಿಖೆಗೆ ಮನವಿ ಮಾಡಲಾಗಿದೆ.